ಕೇರಳದ ವಯನಾಡು ಹಾಗೂ ಹಾಸನದ ಶಿರಾಡಿ ಘಾಟ್ನಲ್ಲಿ ಸರಣಿ ಭೂಕುಸಿತ ಬೆನ್ನಲ್ಲೇ ಚಾರ್ಮಾಡಿ ಘಾಟ್ನಲ್ಲಿ ವಾಹನಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗಿದೆ ಅಂತ ಹೇಳ್ಬೋದು. ನಿತ್ಯವೂ ಕೂಡ ಸಾವಿರಾರು ವಾಹನಗಳು ಈ ರಸ್ತೆಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದು, ಆದರೆ ಇದ್ದಕ್ಕಿದ್ದಂತೆ ತೀವ್ರ ಪ್ರಮಾಣದಲ್ಲಿ ಕಡಿಮೆ ಆಗಿರೋದಕ್ಕೆ ಇದಕ್ಕೆ ಸಾಕ್ಷಿ ಅನ್ಬೋದು. ನಾವು ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆಹಾರದಿಂದ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಸಂಪರ್ಕ ಕಲ್ಪಿಸುವಂಥ ರಾಷ್ಟ್ರೀಯ ಹೆದ್ದಾರಿ, ಈಗಾಗಲೇ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹಲವು ಕಡೆ ಅಂದರೆ 7 ರಿಂದ 8 ಕಡೆ ಬಂಡೆಕಲ್ಲುಗಳು ಉರುಳಿ ಬಿದ್ದಿರುವ ಪರಿಣಾಮ ಎಲ್ಲೋ ಒಂದು ಕಡೆ ಪ್ರಯಾಣಿಕರು ರಸ್ತೆಯಲ್ಲಿ ಸಂಚಾರ ಮಾಡಿದರೆ ಪ್ರಾಣಕ್ಕೆ ಕುತ್ತು ಬರುತ್ತೆ ಅನ್ನೋ ಅನುಮಾನ ಪ್ರಯಾಣವನ್ನು ಮುಂದೂಡಿಕೆ ಮಾಡಿದ್ದಾರೆ ಅನ್ನೋದು ಸ್ಥಳೀಯರ ಮಾತಾಗಿದೆ. ಜೊತೆಗೆ ನಾವು ನೋಡಬಹುದು, ಈಗಾಗಲೇ ಜಿಲ್ಲೆಯಾದ್ಯಂತ 118ಕ್ಕೂ ಹೆಚ್ಚು ಪ್ರದೇಶಗಳನ್ನು ಅಪಾಯಕಾರಿ ಸ್ಥಳಗಳು ಮತ್ತು ಚಾರ್ಮಾಡಿ ಘಾಟ್ನಲ್ಲೇ ಸುಮಾರು 7 ರಿಂದ 8 ಸ್ಥಳಗಳನ್ನು ಗುಡ್ಡ ಕುಸಿಯುವ ಭೀತಿ ಇರುವಂಥ ಸ್ಥಳಗಳನ್ನು ಎಂದು ಗುರುತಿಸಲಾಗಿದೆ. ಜೊತೆಗೆ ನೋಡಬಹುದು, ಈಗಾಗಲೇ ಚಾರ್ಮಾಡಿ ಘಾಟ್ನಲ್ಲಿ ಕಳೆದ 15 ದಿನಗಳ ಹಿಂದೆ ಕೆಲವು ರಸ್ತೆಗಳು ಬಿರುಕು ಬಿಟ್ಟು ಅನಾಹುತಕ್ಕೆ ನಾಂದಿಯಾಗಿತ್ತು. ಯಾಕೆಂತಂದರೆ ಆ ತಕ್ಷಣವೇ ಅಧಿಕಾರಿಗಳು ಎಚ್ಚೆತ್ತು ಅಲ್ಲಿ ಕೆಲವು ಕ್ರಮಗಳನ್ನು ಕೈಗೊಂಡರು. ಜೊತೆಗೆ ಈಗಾಗಲೇ ಕೊಟ್ಟಿಗೆಹಾರದಿಂದ ಚಾರ್ಮಾಡಿ ಮತ್ತು ಚಾರ್ಮಾಡಿ ಘಾಟ್ಗೆ ಹೋಗುವಂಥ ಮಾರ್ಗ ಮಧ್ಯೆ ಸುಮಾರು 7 ರಿಂದ 8 ಕಡೆ ಅಪಾಯಕಾರಿ ಮತ್ತು ಭೂಮಿ ಕುಸಿಯುವ ಸಾಧ್ಯತೆ ಇದೆ ಅಂತ ಈಗಾಗಲೇ ವಿಪತ್ತು ನಿರ್ವಹಣಾ ತಂಡವು ಕೂಡ ಎಚ್ಚರಿಕೆಯನ್ನು ನೀಡಿರುವಂಥದ್ದು. ಇದರ ಪರಿಣಾಮವಾಗಿ ನಾವು ದೃಶ್ಯಗಳಲ್ಲೂ ಸಂಪೂರ್ಣ ಕಾಣಬಹುದು. ರಸ್ತೆ ಬದಿಯಲ್ಲಿರುವಂಥ ಮರ ಮುಟ್ಟುಗಳು ಮತ್ತು ಬಂಡೆಕಲ್ಲುಗಳು ಜಾರಿ ಬಿದ್ದ ಪರಿಣಾಮ ಎಲ್ಲ ಒಂದು ಕಡೆ ಇಲ್ಲಿ ಪ್ರಯಾಣಿಸುವಂಥ ಪ್ರಯಾಣಿಕರಿಗೆ ಎಲ್ಲ ಒಂದು ಕಡೆ ಅಪಾಯ ಆಗಬಹುದು ಅನ್ನೋ ಮುನ್ಸೂಚನೆಯೋ ಅಥವಾ ಇನ್ಯಾವುದೋ ಪ್ರಯಾಣವನ್ನು ಮುಂದೂಡಿಕೆ ಮಾಡೋಣ ಅನ್ನೋ ಮುನ್ಸೂಚನೆಯಿಂದ ಈಗಾಗಲೇ ಚಾರ್ಮಾಡಿ ಘಾಟ್ನಲ್ಲಿ ದಿನವೊಂದಕ್ಕೆ ಸುಮಾರು 2000ರಿಂದ 3000 ವಾಹನಗಳು ಸಂಚಾರವನ್ನು ಮಾಡ್ತಿದ್ರು. ಆದರೆ ಇವತ್ತಿನ ಸಿಚುವೇಶನ್ ಅನ್ನು ನೋಡಿದರೆ ಸಂಪೂರ್ಣವಾಗಿ 100 ರಿಂದ 200 ವಾಹನಗಳು ಕೂಡ ಸಂಚಾರ ಮಾಡೋದು ಡೌಟು ಅಂತ ಸ್ಥಳೀಯರು ವ್ಯಾಪಾರವಿಲ್ಲದೆ ತಮ್ಮ ಅಳಲನ್ನು ತೋಡ್ಕೊಳ್ತಾ ಇರುವಂಥದ್ದು. ಸದ್ಯಕ್ಕೆ ಚಾರ್ಮಾಡಿ ಘಾಟ್ನಲ್ಲಿ ವಾಹನ ಸಂಚಾರ ತೀವ್ರ ಗಣನೀಯವಾಗಿ ಕುಸಿದಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಯಶಸ್ ಜೊತೆ ಪ್ರವೀಣ್ ಕುಮಾರ್, ವಿಸ್ತಾರ ನ್ಯೂಸ್, ಚಿಕ್ಕಮಗಳೂರು. ಕೇರಳದ ವಯನಾಡು ಹಾಗೂ ಹಾಸನದ ಶಿರಾಡಿ ಘಾಟ್ನಲ್ಲಿ ಸರಣಿ ಭೂಕುಸಿತ ಬೆನ್ನಲ್ಲೇ ಚಾರ್ಮಾಡಿ ಘಾಟ್ನಲ್ಲಿ ವಾಹನಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗಿದೆ ಅಂತ ಹೇಳ್ಬೋದು. ನಿತ್ಯವೂ ಕೂಡ ಸಾವಿರಾರು ವಾಹನಗಳು ಈ ರಸ್ತೆಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದು, ಆದರೆ ಇದ್ದಕ್ಕಿದ್ದಂತೆ ತೀವ್ರ ಪ್ರಮಾಣದಲ್ಲಿ ಕಡಿಮೆ ಆಗಿರೋದಕ್ಕೆ ಇದಕ್ಕೆ ಸಾಕ್ಷಿ ಅನ್ಬೋದು. ನಾವು ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆಹಾರದಿಂದ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಸಂಪರ್ಕ ಕಲ್ಪಿಸುವಂಥ ರಾಷ್ಟ್ರೀಯ ಹೆದ್ದಾರಿ, ಈಗಾಗಲೇ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹಲವು ಕಡೆ ಅಂದರೆ 7 ರಿಂದ 8 ಕಡೆ ಬಂಡೆಕಲ್ಲುಗಳು ಉರುಳಿ ಬಿದ್ದಿರುವ ಪರಿಣಾಮ ಎಲ್ಲೋ ಒಂದು ಕಡೆ ಪ್ರಯಾಣಿಕರು ರಸ್ತೆಯಲ್ಲಿ ಸಂಚಾರ ಮಾಡಿದರೆ ಪ್ರಾಣಕ್ಕೆ ಕುತ್ತು ಬರುತ್ತೆ ಅನ್ನೋ ಅನುಮಾನದಿಂದ ಪ್ರಯಾಣವನ್ನು ಮುಂದೂಡಿಕೆ ಮಾಡಿದ್ದಾರೆ ಅನ್ನೋದು ಸ್ಥಳೀಯರ ಮಾತಾಗಿದೆ. ಜೊತೆಗೆ ನಾವು ನೋಡ್ಬೋದು, ಈಗಾಗಲೇ ಜಿಲ್ಲೆಯಾದ್ಯಂತ 118ಕ್ಕೂ ಹೆಚ್ಚು ಪ್ರದೇಶಗಳನ್ನು ಅಪಾಯಕಾರಿ ಸ್ಥಳಗಳು ಮತ್ತು ಚಾರ್ಮಾಡಿ ಘಾಟ್ನಲ್ಲೇ ಸುಮಾರು 7 ರಿಂದ 8 ಸ್ಥಳಗಳನ್ನು ಗುಡ್ಡ ಕುಸಿಯುವ ಭೀತಿ ಇರುವಂಥ ಸ್ಥಳಗಳನ್ನು ಎಂದು ಗುರುತಿಸಲಾಗಿದೆ. ಜೊತೆಗೆ ನೋಡ್ಬೋದು, ಈಗಾಗಲೇ ಚಾರ್ಮಾಡಿ ಘಾಟ್ನಲ್ಲಿ ಕಳೆದ 15 ದಿನಗಳ ಹಿಂದೆ ಕೆಲವು ರಸ್ತೆಗಳು ಬಿರುಕು ಬಿಟ್ಟು ಅನಾಹುತಕ್ಕೆ ನಾಂದಿಯಾಗಿತ್ತು. ಯಾಕೆಂತಂದರೆ ಆ ತಕ್ಷಣವೇ ಅಧಿಕಾರಿಗಳು ಎಚ್ಚೆತ್ತು ಅಲ್ಲಿ ಕೆಲವು ಕ್ರಮಗಳನ್ನು ಕೈಗೊಂಡರು. ಜೊತೆಗೆ ಈಗಾಗಲೇ ಕೊಟ್ಟಿಗೆಹಾರದಿಂದ ಚಾರ್ಮಾಡಿ ಮತ್ತು ಚಾರ್ಮಾಡಿ ಘಾಟ್ಗೆ ಹೋಗುವಂಥ ಮಾರ್ಗ ಮಧ್ಯೆ ಸುಮಾರು 7 ರಿಂದ 8 ಕಡೆ ಅಪಾಯಕಾರಿ ಮತ್ತು ಭೂಮಿ ಕುಸಿಯುವ ಸಾಧ್ಯತೆ ಇದೆ ಅಂತ ಈಗಾಗಲೇ ವಿಪತ್ತು ನಿರ್ವಹಣಾ ತಂಡವು ಕೂಡ ಎಚ್ಚರಿಕೆಯನ್ನು ನೀಡಿರುವಂಥದ್ದು. ಇದರ ಪರಿಣಾಮವಾಗಿ ನಾವು ದೃಶ್ಯಗಳಲ್ಲೂ ಸಂಪೂರ್ಣ ಕಾಣಬಹುದು. ರಸ್ತೆ ಬದಿಯಲ್ಲಿರುವಂಥ ಮರ ಮುಟ್ಟುಗಳು ಮತ್ತು ಬಂಡೆಕಲ್ಲುಗಳು ಜಾರಿ ಬಿದ್ದ ಪರಿಣಾಮ ಎಲ್ಲ ಒಂದು ಕಡೆ ಇಲ್ಲಿ ಪ್ರಯಾಣಿಸುವಂಥ ಪ್ರಯಾಣಿಕರಿಗೆ ಎಲ್ಲ ಒಂದು ಕಡೆ ಅಪಾಯ ಆಗಬಹುದು ಅನ್ನೋ ಮುನ್ಸೂಚನೆಯೋ ಅಥವಾ ಇನ್ಯಾವುದೋ ಪ್ರಯಾಣವನ್ನು ಮುಂದೂಡಿಕೆ ಮಾಡೋಣ ಅನ್ನೋ ಮುನ್ಸೂಚನೆಯಿಂದ ಈಗಾಗಲೇ ಚಾರ್ಮಾಡಿ ಘಾಟ್ನಲ್ಲಿ ದಿನವೊಂದಕ್ಕೆ ಸುಮಾರು 2000ರಿಂದ 3000 ವಾಹನಗಳು ಸಂಚಾರವನ್ನು ಮಾಡ್ತಿದ್ರು. ಆದರೆ ಇವತ್ತಿನ ಸಿಚುವೇಶನ್ ಅನ್ನು ನೋಡಿದರೆ ಸಂಪೂರ್ಣವಾಗಿ 100 ರಿಂದ 200 ವಾಹನಗಳು ಕೂಡ ಸಂಚಾರ ಮಾಡೋದು ಡೌಟು ಅಂತ ಸ್ಥಳೀಯರು ವ್ಯಾಪಾರವಿಲ್ಲದೆ ತಮ್ಮ ಅಳಲನ್ನು ತೋಡ್ಕೊಳ್ತಾ ಇರುವಂಥದ್ದು. ಸದ್ಯಕ್ಕೆ ಚಾರ್ಮಾಡಿ ಘಾಟ್ನಲ್ಲಿ ವಾಹನ ಸಂಚಾರ ತೀವ್ರ ಗಣನೀಯವಾಗಿ ಕುಸಿದಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಯಶಸ್ ಜೊತೆ ಪ್ರವೀಣ್ ಕುಮಾರ್, ವಿಸ್ತಾರ ನ್ಯೂಸ್, ಚಿಕ್ಕಮಗಳೂರು. ಕೇರಳದ ವಯನಾಡು ಹಾಗೂ ಹಾಸನದ ಶಿರಾಡಿ ಘಾಟ್ನಲ್ಲಿ ಸರಣಿ ಭೂಕುಸಿತ ಬೆನ್ನಲ್ಲೇ ಚಾರ್ಮಾಡಿ ಘಾಟ್ನಲ್ಲಿ ವಾಹನಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗಿದೆ ಅಂತ ಹೇಳ್ಬೋದು. ನಿತ್ಯವೂ ಕೂಡ ಸಾವಿರಾರು ವಾಹನಗಳು ಈ ರಸ್ತೆಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದು, ಆದರೆ ಇದ್ದಕ್ಕಿದ್ದಂತೆ ತೀವ್ರ ಪ್ರಮಾಣದಲ್ಲಿ ಕಡಿಮೆ ಆಗಿರೋದಕ್ಕೆ ಇದಕ್ಕೆ ಸಾಕ್ಷಿ ಅನ್ಬೋದು. ನಾವು ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆಹಾರದಿಂದ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಸಂಪರ್ಕ ಕಲ್ಪಿಸುವಂಥ ರಾಷ್ಟ್ರೀಯ ಹೆದ್ದಾರಿ, ಈಗಾಗಲೇ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹಲವು ಕಡೆ ಅಂದರೆ 7 ರಿಂದ 8 ಕಡೆ ಬಂಡೆಕಲ್ಲುಗಳು ಉರುಳಿ ಬಿದ್ದಿರುವ ಪರಿಣಾಮ ಎಲ್ಲ ಒಂದು ಕಡೆ ಪ್ರಯಾಣಿಕರು ರಸ್ತೆಯಲ್ಲಿ ಸಂಚಾರ ಮಾಡಿದರೆ ಪ್ರಾಣಕ್ಕೆ ಕುತ್ತು ಬರುತ್ತೆ ಅನ್ನೋ ಅನುಮಾನದಿಂದ ಪ್ರಯಾಣವನ್ನು ಮುಂದೂಡಿಕೆ ಮಾಡಿದ್ದಾರೆ ಅನ್ನೋದು ಸ್ಥಳೀಯರ ಮಾತಾಗಿದೆ. ಜೊತೆಗೆ ನಾವು ನೋಡ್ಬೋದು, ಈಗಾಗಲೇ ಜಿಲ್ಲೆಯಾದ್ಯಂತ 118ಕ್ಕೂ ಹೆಚ್ಚು ಪ್ರದೇಶಗಳನ್ನು ಅಪಾಯಕಾರಿ ಸ್ಥಳಗಳು ಮತ್ತು ಚಾರ್ಮಾಡಿ ಘಾಟ್ನಲ್ಲೇ ಸುಮಾರು 7 ರಿಂದ 8 ಸ್ಥಳಗಳನ್ನು ಗುಡ್ಡ ಕುಸಿಯುವ ಭೀತಿ ಇರುವಂಥ ಸ್ಥಳಗಳನ್ನು ಎಂದು ಗುರುತಿಸಲಾಗಿದೆ. ಜೊತೆಗೆ ನೋಡ್ಬೋದು, ಈಗಾಗಲೇ ಚಾರ್ಮಾಡಿ ಘಾಟ್ನಲ್ಲಿ ಕಳೆದ 15 ದಿನಗಳ ಹಿಂದೆ ಕೆಲವು ರಸ್ತೆಗಳು ಬಿರುಕು ಬಿಟ್ಟು ಅನಾಹುತಕ್ಕೆ ನಾಂದಿಯಾಗಿತ್ತು. ಯಾಕೆಂತಂದರೆ ಆ ತಕ್ಷಣವೇ ಅಧಿಕಾರಿಗಳು ಎಚ್ಚೆತ್ತು ಅಲ್ಲಿ ಕೆಲವು ಕ್ರಮಗಳನ್ನು ಕೈಗೊಂಡರು. ಜೊತೆಗೆ ಈಗಾಗಲೇ ಕೊಟ್ಟಿಗೆಹಾರದಿಂದ ಚಾರ್ಮಾಡಿ ಮತ್ತು ಚಾರ್ಮಾಡಿ ಘಾಟ್ಗೆ ಹೋಗುವಂಥ ಮಾರ್ಗ ಮಧ್ಯೆ ಸುಮಾರು 7 ರಿಂದ 8 ಕಡೆ ಅಪಾಯಕಾರಿ ಮತ್ತು ಭೂಮಿ ಕುಸಿಯುವ ಸಾಧ್ಯತೆ ಇದೆ ಅಂತ ಈಗಾಗಲೇ ವಿಪತ್ತು ನಿರ್ವಹಣಾ ತಂಡವು ಕೂಡ ಎಚ್ಚರಿಕೆಯನ್ನು ನೀಡಿರುವಂಥದ್ದು. ಇದರ ಪರಿಣಾಮವಾಗಿ ನಾವು ದೃಶ್ಯಗಳಲ್ಲೂ ಸಂಪೂರ್ಣ ಕಾಣಬಹುದು. ರಸ್ತೆ ಬದಿಯಲ್ಲಿರುವಂಥ ಮರ ಮುಟ್ಟುಗಳು ಮತ್ತು ಬಂಡೆಕಲ್ಲುಗಳು ಜಾರಿ ಬಿದ್ದ ಪರಿಣಾಮ ಎಲ್ಲ ಒಂದು ಕಡೆ ಇಲ್ಲಿ ಪ್ರಯಾಣಿಸುವಂಥ ಪ್ರಯಾಣಿಕರಿಗೆ ಎಲ್ಲ ಒಂದು ಕಡೆ ಅಪಾಯ ಆಗಬಹುದು ಅನ್ನೋ ಮುನ್ಸೂಚನೆಯೋ ಅಥವಾ ಇನ್ಯಾವುದೋ ಪ್ರಯಾಣವನ್ನು ಮುಂದೂಡಿಕೆ ಮಾಡೋಣ ಅನ್ನೋ ಮುನ್ಸೂಚನೆಯಿಂದ ಈಗಾಗಲೇ ಚಾರ್ಮಾಡಿ ಘಾಟ್ನಲ್ಲಿ ದಿನವೊಂದಕ್ಕೆ ಸುಮಾರು 2000ರಿಂದ 3000 ವಾಹನಗಳು ಸಂಚಾರವನ್ನು ಮಾಡ್ತಿದ್ರು. ಆದರೆ ಇವತ್ತಿನ ಸಿಚುವೇಶನ್ ಅನ್ನು ನೋಡಿದರೆ ಸಂಪೂರ್ಣವಾಗಿ 100 ರಿಂದ 200 ವಾಹನಗಳು ಕೂಡ ಸಂಚಾರ ಮಾಡೋದು ಡೌಟು ಅಂತ ಸ್ಥಳೀಯರು ವ್ಯಾಪಾರವಿಲ್ಲದೆ
ಒಂದು ತಮ್ಮ ಅಳಲನ್ನು ತೋಡ್ಕೊಳ್ತಾ ಇರುವಂಥದ್ದು. ಸದ್ಯಕ್ಕೆ ಚಾರ್ಮಾಡಿ ಘಾಟ್ನಲ್ಲಿ ವಾಹನ ಸಂಚಾರ ತೀವ್ರ ಗಣನೀಯವಾಗಿ ಕುಸಿದಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಯಶಸ್ ಜೊತೆ ಪ್ರವೀಣ್ ಕುಮಾರ್, ವಿಸ್ತಾರ ನ್ಯೂಸ್, ಚಿಕ್ಕಮಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.